ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಏನು 2 ದಿನದಿಂದ ಕಾಣಿಸ್ತಿಲ್ಲ, ಜೋಲ ಚಿಪ್ಸ್ ಜೊತೆಗೆ ಮಾಯ ಆಗ್ಬಿಟ್ನ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್, ದೇವರಣೆ ಹಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಒಂಥರ ಒದ್ದಾಡ್ಬಿಟ್ಟೆ. ಇದರಿಂದ ನಾನು ಒಂದು ಪಾಠ ಕಲಿತೆ ಫ್ರೆಂಡ್ಸ್. ಏನೇ ಇದ್ರೂ ನನ್ನ ಎಕ್ಸ್ಪೆರಿಮೆಂಟ್ಗಳನ್ನ ಫೇಸ್ ಕೇರು, ಹೇರ್ ಕೇರು, ಫುಡ್ ಕೇರ್ ಮೇಲೆ ತೋರಿಸ್ಬೇಕು. ಆಚೆ ಈಚೆ ಸಿಗೋ ಪ್ರಾಡಕ್ಟ್ಗಳನ್ನೆಲ್ಲ ತಗೊಬಂದ್ಬಿಟ್ಟು ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೋಬಾರ್ದು ಅಂತ ಅರ್ಥ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಅದು ಸೈಡ್ ಎಫೆಕ್ಟ್ ಆಗಿಬಿಟ್ಟು ನನಗೆ 2-3 ದಿನ ಹೊಟ್ಟೆ ಉರಿ ಕಷ್ಟ, ಸಖತ್ ಹಿಂಸೆ ಅನ್ಭವಿಸ್ಬಿಟ್ಟೆ. ಅದಕ್ಕೆ ಫುಲ್ಲು ರೆಸ್ಟಲ್ಲಿದ್ದೆ ನಾನು. ಸುಸ್ತು ಫ್ರೆಂಡ್ಸ್, ಸುಸ್ತಂದ್ರೆ ಸುಸ್ತು, ಹೊಟ್ಟೆ ಒಳಗಡೆ ಸುಸ್ತಾಗ್ತಾಯಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಅದಕ್ಕೆ ಫುಲ್ ರೆಸ್ಟಲ್ಲಿ ಇದ್ಬಿಟ್ಟೆ ಫ್ರೆಂಡ್ಸ್ 2-3 ದಿನದಿಂದ. ಇವತ್ತು ಶನಿವಾರ, ಇವತ್ತಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಹಣೆಗೇನು ಇಟ್ಟಿಲ್ಲ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಫೇಸ್ ಮೇಲೆ ಮಾತ್ರ ಮಾಡ್ಕೋಬೇಕು ಅಂತ ಹೇಳೋದಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತು ನನ್ನ ಎಕ್ಸ್ಪೆರಿಮೆಂಟು ಫೇಸ್ ಪ್ಯಾಕ್ ಮೇಲೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 2 ದಿನದಿಂದ ಮಲಗಿದ ಥರನೇ ಸುಸ್ತಾಗಿ ಮಲ್ಕೊಂಡಿದ್ದಾಗ ಯಾರು ಖುಷಿ ಆಯ್ತಾ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಇವನಿಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಬಿದ್ದ. ಮುಖ ತೋರಿಸಿ ಟಾಮ್ಸ್. ನನ್ನ ಪರಿಸ್ಥಿತಿ ನೋಡಿ 2-3 ದಿನದಿಂದ ಖುಷಿ ಪಟ್ಟಿದ್ದ. ಇವಾಗ ನನ್ನ ಎದ್ದು ಓಡಾಡ್ತಾ ಇರೋದು, ಆರಾಮಾಗಿರೋದು ನೋಡ್ಬಿಟ್ಟು ದುಃಖ ಪಡ್ತಾವನೆ ಫ್ರೆಂಡ್ಸ್ ಮನಸಲ್ಲೇ. ನಡಿ ಹೋಗೋಣ ಮನೆ ಹತ್ರ, ನಡಿಪ ಹೋಗೋಣ. 2 ದಿನ ಮನೆ ಬಾಗಿಲು ಗುಡಿಸೋದು, ಪಾತ್ರೆ ಉಜ್ಜೋದೆಲ್ಲ ಶಿವ ಕೆಲಸನೇ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದು ಉಜ್ತಾ ಇತ್ತು, ಅದು ನೋಡಿ ಇನ್ನೂ ಜಾಸ್ತಿ ಹುಷಾರು ತಪ್ತಾಯಿತ್ತು ನನಗೆ. ಹಂಗೆ ಉಜ್ಜಿತ್ತು. ಹೋಗಿಲ್ಲ, ಅಷ್ಟಾದರೂ ಸಪೋರ್ಟ್ ಮಾಡ್ತಾರ. ಇವತ್ತು ನಮ್ಮ ಮನೆ ಪಾತ್ರೆ ನಾನೇ ತೊಳೆದ್ಮೇಲೆ, ನಮ್ಮ ಮನೆಯನ್ನೆಲ್ಲ ನಾನೇ ಕ್ಲೀನ್ ಮಾಡಿದ್ಮೇಲೆ ಹಾಲು ಕುಡ್ದಷ್ಟು ಸಂತೋಷ ಆಯಿತು ಫ್ರೆಂಡ್ಸ್. ಇವತ್ತು ನಾನೊಂದು ಎಕ್ಸ್ಪೆರಿಮೆಂಟು, ಆ ಕಡೆ ಹೋಗ್ಬಿಟ್ಟು ಬಂದಂದರೆ ಸೊಳ್ಳೆಗಳನ್ನ ಒಂದು ರಾಶಿ ಕರ್ಕೊಡ್ತೀನಿ. ಎಕ್ಸ್ಪೆರಿಮೆಂಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಇದು ನಾರ್ಮಲಾಗಿ ನಾವು ಮಾಡೋ ಫೇಸ್ ಪ್ಯಾಕೆ ಫ್ರೆಂಡ್ಸ್. ನಾನು ಸುಮಾರು ಸಲ ಟ್ರೈ ಮಾಡಿರೋದೆ. ಇಲ್ಲಿ ನನ್ನ ಮುಖ ಎಲ್ಲ ಹಾಳಾಗೈತೆ. ಈ ಚಳಿಗಾಲ ಸ್ಟಾರ್ಟ್ ಆದಾಗಿಂದ ನೈಟ್ ಕೇರೆ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಎಲ್ಲಿ ಸಂಜೆ ಹೊತ್ತು ಮುಖ ತೊಳಕ್ಕೆ ಹೋದರೆ ಚಳಿ ಗಡಗಡ, ಬಿಸಿನೀರು ಕಾಯಿಸ್ಕೊಳಕ್ಕೆ ಮೈಬಾರ. ಅದಕ್ಕೆ ಈಗ ಮುಖ ಹಾಳಾಗಿರೋದನ್ನ ಸರಿ ಮಾಡ್ಕೊಳ್ಳೋಕ್ಕೆ ನಾನೊಂದು ಬನಾನ ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ನಾನು ಮಾಡ್ತಾಯಿದ್ದೀನಿ ಬನಾನ ಫೇಸ್ ಪ್ಯಾಕ್. 100% ನನಗೆ ಸ್ಕಿನ್ಗೆ ಸೆಟ್ ಆಗಿರೋ ಬನಾನ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಒಂದು ಬಾಳೆಹಣ್ಣಲ್ಲಿ ನಮಗೆ ಇಷ್ಟು ಬೇಡ ಫ್ರೆಂಡ್ಸ್, ಇಷ್ಟು ಹಾಕ್ಬಿಟ್ರೆ ಮುಗ್ದೋಯ್ತು. ಶಿವ ಹುಡ್ಕೊಂಬಂದು ಹೊಡೆದಾಕ್ಬಿಡ್ತೈತೆ. ಎಷ್ಟು ಬಾಳೆಹಣ್ಣು ಸಾಕು, ಇಷ್ಟು ಸಾಕು. ಮಿಕ್ಕಿದಲ್ಲಿ ಸ್ವಲ್ಪ ತಿನ್ಬಿಟ್ಟು ಹಂಗೆ ಇಡಬೇಕು. ಹಣ್ಣುಗಳಂದ್ರೆ ಅಲರ್ಜಿ ಫ್ರೆಂಡ್ಸ್. ಹೊಟ್ಟೆ ನಾವು ಕಮ್ಮಿ ಆಗ್ತಿದೆ ಬಾಳೆಹಣ್ಣು ತಿನ್ನೋಂತ ಶಿವ ತಂದಿಟ್ಟಿತ್ತು. ಅದೇ ಪಾನಿಪುರಿ ಆದರೆ ಸಖತ್ತಾಗಿ ತಿಂತೀನಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಫೇಸ್ ಪ್ಯಾಕಿಗೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಬಾಳೆಹಣ್ಣು, ಅರಿಶಿನ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬೇಕಾದ್ರೆ ತೊಗೋಬೋದು, ಅದರಲ್ಲಿ ಇನ್ನೂ ಬೆಳ್ಳಗಾಗ್ತೀವಿ. ಆಮೇಲೆ ರೋಸ್ ವಾಟ್ರು. ರೋಸ್ ಹೂ ಥರನೇ ಆಗ್ಬಿಡ್ತೈತೆ ಫೇಸು ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡು 1 ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಇವು 3 ಕಚ್ಚಾ ಪಿಚ್ಚಿ ಕಿವುಚ್ಕೋಬೇಕು. ಮೊಸರನ್ನ ಥರ ಇರಬೇಕು. ಪಪ್ಪಾಯ, ಬಾಳೆಹಣ್ಣು ಫ್ರೆಂಡ್ಸ್. ಅವತ್ತು ಪಪ್ಪಾಯ ಫೇಸ್ ಪ್ಯಾಕ್ ಹಾಕ್ಕೊಂಡಲ್ಲ ನಾನು, ಫುಲ್ಲು ಪಿಂಪಲ್ಸ್ ಬಂದ್ಬಿಡ್ತು ಫ್ರೆಂಡ್ಸ್. ಪಪ್ಪಾಯ ನನಗೆ ಸ್ಮೆಲ್ ಅಷ್ಟೇ ಇಷ್ಟ ಆಗಲ್ಲ ಅಂದ್ಕೊಂಡೆ, ನಾನು ಬ್ಯೂಟಿಗೂ ಸಹ ಸೆಟ್ ಆಗಲ್ಲ. ಅದಕ್ಕೆ ಬಿಟ್ಬಿಟ್ಟೆ ಇನ್ಮೇಲೆ ಪಪ್ಪಾಯನ. ಇಷ್ಟು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬನಾನಾ ಫೇಸ್ ಪ್ಯಾಕ್ ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತೈತೆ. ಮನೇಲಿ ಏನೇ ಹಣ್ಣು ತರಲಿ ಫ್ರೆಂಡ್ಸ್, ಫಸ್ಟು ಅದರಿಂದ ಎಲ್ತಿಗೆ ಎಷ್ಟು ಒಳ್ಳೇದಾಗ್ತೈತೆ ಅಂತ ಯೋಚನೆ ಮಾಡೋ ಬುದ್ಧಿನೇ ಇಲ್ಲ ಫ್ರೆಂಡ್ಸ್ ನನಗೆ. ಅದರಲ್ಲಿ ಫೇಸ್ ಪ್ಯಾಕ್ ಹಾಕ್ಬೋದಾ, ಹೇರ್ ಪ್ಯಾಕ್ ಹಾಕ್ಬೋದಾ, ಹಿಂಗೆ ಟ್ರೈ ಮಾಡ್ತೀನಿ. ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಭಾಳ ಕಮ್ಮಿ. ಇವೆಲ್ಲ ಹೊಟ್ಟೆ ಒಳಗಡೆ ಹೋದರೆ ಒಳಗಡೆಯಿಂದ ಬ್ಯೂಟಿ ಬರೋದು. ನಾನು ಒಳಗಡೆ ಕೇರ್ ಮಾಡೋದ್ಬಿಟ್ಟು ಹೊರಗಡೆ ಕೇರ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನು ಹಚ್ಕೋಬೇಕು ಫ್ರೆಂಡ್ಸ್. ಮುಖ ನೀಟಾಗಿ ಡಿಟರ್ಜೆಂಟ್ ಹಾಕಿ ತೊಳೆದಿರಬೇಕು. ಓಹ್ ತಣ್ಣಗೈತೆ ಈ ಫೇಸ್ ಪ್ಯಾಕ್ ಫ್ರೆಂಡ್ಸ್. ಸಕ್ಕತ್ತಾಗಿ ಸೂಟ್ ಆಗ್ತೈತೆ ಆಲ್ ಸ್ಕಿನ್ ಇರೋರಿಗೆ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಾಳೆಹಣ್ಣು ತಂದಾಗೆಲ್ಲ ಫಸ್ಟು ನಾನು ಫೇಸ್ ಪ್ಯಾಕಿಗೆ ಒಂದು ಸ್ವಲ್ಪ ಬಾಳೆಹಣ್ಣು ಇಟ್ಟು ತಿಟ್ಕೊಬಿಡ್ತೀನಿ. ಬಾಳೆಹಣ್ಣು ಇವಾಗ ತಿನ್ಕೊಬಿಡ್ತೀವಿ ಅಂದ್ಕೊಳ್ಳಿ ಫ್ರೆಂಡ್ಸ್. ಬಾಳೆಹಣ್ಣು ತುಂಬ ಇಷ್ಟಪಟ್ಟು ತಿನ್ನೋರವ್ರೆ. ಅದ್ರ ಸಿಪ್ಪೆಯಲ್ಲಿ ಇರ್ತಿತ್ತಲ್ಲ ಫ್ರೆಂಡ್ಸ್, ಅದನ್ನು ನಾವು ಸ್ಪೂನಲ್ಲಿ ತೆಕ್ಕೊಂಡ್ರು ಅದರಲ್ಲೂ ಫೇಸ್ ಪ್ಯಾಕ್ ಹಾಕ್ಕೋಬೋದು ನಾವು. ಒಂದಿಷ್ಟೇ ಉದ್ದ ಬಾಳೆಹಣ್ಣು ತಗೊಂಡಿದ್ದು ಫ್ರೆಂಡ್ಸ್. ನಾವು ಇಲ್ಲಿ 2 ಫೇಸ್ ಪ್ಯಾಕ್ ಆಗ್ತೈತೆ, ಅಷ್ಟು ಆಗ್ತೈತೆ. ಅದಕ್ಕೆ ಮಂದಕ್ಕೆ ಹಾಕೋತೀನಿ ಇದ್ರ ಮೇಲೆ ಬ್ಯೂಟಿ ಡಬಲ್ ಆಗಿಬಿಡ್ಬೇಕು ಹಂಗೆ. ಓಕೆ ಫ್ರೆಂಡ್ಸ್, ಈ ಫೇಸ್ ಪ್ಯಾಕು ಡ್ರೈ ಆಗೋ ಗ್ಯಾಪಲ್ಲಿ ನಾನು ಜಾಸ್ತಿ ಮಾತಾಡ್ದಿರಾ ಬಾಯಿಗೆ ಕೆಲಸ ಕಮ್ಮಿ ಮಾಡಿಬಿಟ್ಟು ಕೈಗೆ ಕೆಲಸ ಕೊಡ್ತೀನಿ. ಮಧ್ಯಾಹ್ನದ ಊಟ ಮಾಡಬೇಕು ಫ್ರೆಂಡ್ಸ್. ಬೆಳಗ್ಗೆಯಿಂದ ಒಲೆ ಹಚ್ಚಿಲ್ಲ, ಅದಕ್ಕೆ ಮುದ್ದೆ ಸಾರು ಮಾಡಬೇಕು. ಏನೂ ರಿಸ್ಕ್ ತಗೊಳ್ಳಲ್ಲ ಫ್ರೆಂಡ್ಸ್. ತರಕಾರಿ ಗಿರ್ಕಾರಿ ಏನೂ ಇಲ್ವಲ್ಲ, ಈಗ ಸಿಂಪಲ್ಲಾಗಿ ಹುರುಳಿಕಾಳು ಮುದ್ದೆ ಮಾಡಿಬಿಡ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಟಾಮು? ನಿಂಗೆ ಹಾಕ್ಲಾ ಫೇಸ್ ಪ್ಯಾಕು? ನೇನೇರಾ ನಾಗವಲ್ಲಿ. ಹುರುಳಿಕಾಳು
ಹುರುಳಿಕಾಳು ಹುಳಿ ಅಂದರೆ ಫ್ರೆಂಡ್ಸ್ ನಾವು ಯಾವಾಗಲೂ ನಾನು ಹೆಂಗೆ ಮಾಡ್ತೀನಿ ಅಂದರೆ ಹುರಿದ್ಬಿಟ್ಟು ಮಾಡ್ತೀನಲ್ಲ ಫ್ರೆಂಡ್ಸ್, ಕನಕಪುರ ಕಡೆ ಮಾಡ್ದಂಗೆ ಹಂಗೆ ಮಾಡ್ತೀನಿ. ಬೇಯಿಸ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್, ಅದು ಸಹ ಟೇಸ್ಟಾಗಿರ್ತಿದೆ. ಅದಕ್ಕೆ ಇವತ್ತು ಕುಕ್ಕರಲ್ಲಿ ನೆನೆಸಿಲ್ಲ ಫ್ರೆಂಡ್ಸ್, ಹಂಗೆ ಬೇಯಿಸ್ಬಿಟ್ಟು ಹುರುಳಿಕಾಳು ಹುಳಿ ಮಾಡ್ತೀನಿ ಫ್ರೆಂಡ್ಸ್. ಹುರುಳಿಕಾಳು ಬೇಗ ಬೇಯಬೇಕಂದ್ರೆ ಹಿಂಗೆ ಹುರುಳಿಕಾಳು ಉಪ್ಪು ನೀರು ಹಾಕ್ಕೊಂಡು ಹಿಂಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಫ್ರೆಂಡ್ಸ್ ಮೇಲೆ ತೆಳ್ತಿರೋದು. ಇದೇನಪ್ಪ ಎಕ್ಸ್ಪೆರಿಮೆಂಟ ಮತ್ತೆ ಅಂತ ಅನ್ಕೋಬೇಡಿ, ಎಣ್ಣೆ ತೆಲ್ತಿರೋದು. ಇದನ್ನು ವಿಸಿಲ್ ಹಾಕಿದ್ರೆ ಬೇಗ ಬೇಯ್ತೈತೆ. ಇದನ್ನೊಂದು 3 ವಿಸಿಲ್ ಬೇಯಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ತೆಂಗಿನಕಾಯಿ ಒಂದು ಸ್ವಲ್ಪ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಟೊಮೊಟೊ, ಇದು ಕರಿಬೇವು ತೊಗೊಂಡಿದ್ದೀನಿ. ಇದಕ್ಕಿನ್ನೂ ಐಟಮ್ಸ್ಗಳು ಹಾಕ್ಬೇಕು ಫ್ರೆಂಡ್ಸ್. ಇದು ಎಲ್ಲ ಒಗ್ಗರಣೆ ಮಾಡ್ಕೋಬೇಕು. ರುಬ್ಬಿ ಮಾಡ್ತೀನಿ ಫ್ರೆಂಡ್ಸ್ ಹುರುಳಿಕಾಳು ಹುಳಿನ, ಅದಕ್ಕೆ ಇವೆಲ್ಲ ಒಗ್ಗರಣೆ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣು ಹಾಕ್ಕೋಬೇಕು. ಇವಿಷ್ಟನ್ನು ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಸಂಜೆಗೂ ಆಗುವಂಗೆ ಅಂತ. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿ ಒಂದು ಬೊಕ್ಸೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳಾಗಲಿ, ಹೆಸರು ಕಾಳಾಗಲಿ, ಹುರುಳಿಕಾಳಾಗಲಿ ಈ ಥರ ಬೇಯಿಸ್ಬಿಟ್ಟು ಮಾಡಬೇಕಂದ್ರೆ ಇದೇ ಥರ ಮಸಾಲೆ ರುಬ್ಕೋಬೇಕು ಫ್ರೆಂಡ್ಸ್. ಇವಿಷ್ಟನ್ನು ಜಾರ್ಗೆ ತಗೋಬೇಕು, ಒಂದು ಸ್ವಲ್ಪ ತಣ್ಣಗಾಕ್ಬಿಟ್ಟು ಆಮೇಲೆ ಸಾಂಬಾರು ಪುಡಿ ಫ್ರೆಂಡ್ಸ್, ಬೇಳೆ ಸಾಂಬಾರು ಪುಡಿ 2.5 ಸ್ಪೂನ್ ಹಾಕಿ ರುಬ್ಕೊಂಡೆ. 3 ವಿಸಿಲ್ಗೆ ಬೆಂದೋಗಿತ್ತು ಫ್ರೆಂಡ್ಸ್ ಹುರುಳಿಕಾಳು. ಇದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಬೇಯಿಸ್ಕೊಂಡ್ರು ಚೆನ್ನಾಗಿರ್ತೈತೆ. ಮಸಾಲೆ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್. ಸಾರಿಗೆ ಒಗ್ಗರಣೆ ಹಾಕಲ್ಲ, ಬರೀ ಕರಿಬೇವು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಟೈಮ್ ಆಯಿತು ಅದಕ್ಕೆ. ಮುದ್ದೆ ಬೆಂದೈತೆ ಫ್ರೆಂಡ್ಸ್. ಈಗ ಮೊದಲು ನಮ್ಮ ಭಯಂಕರವಾದ ಮುಖನ ನೀಟಾಗಿ ತೊಳ್ಕೊಳ್ಬೇಕು, ಇಲ್ಲಾಂದರೆ ತಿನ್ನೋ ಊಟ ಸಹ ಶಿವ ತಿನ್ನಲ್ಲ. ಅವೆರಡು ಬೇಗ ಗ್ಯಾಪಲ್ಲಿ ಮುಖ ತೊಳ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಸೋಪ್ ಹಾಕ್ತಿರೇ ಮುಖ ತೊಳೆದೆ. ಇವತ್ತು ಸ್ಕಿನ್ ಕೇರ್ ಇದು ಫ್ರೆಂಡ್ಸ್, ಮಾಯ್ಶ್ಚರೈಸಿಂಗು, ಕ್ಯಾರೆಟ್ ಆಯಿಲ್ ಏನೂ ಹಚ್ತಾ ಇಲ್ಲ. ಸಂಜೆ ಗಂಟ ಟೈಮ್ ಐತಲ್ಲ, ಸಂಜೆ ಮತ್ತೆ ಒಂದ್ಸಲ ಮುಖ ತೊಳಿಬೇಕು ಅಂತ ಹಂಗೆ ಬಿಡ್ತಿದ್ದೀನಿ. ನನ್ನ ಕೈಯಾರ ಅಡುಗೆ ಮಾಡೋದು ಬಿಟ್ಟು ಒಂದು 2-3 ದಿನ ಆಗಿತ್ತು ಫ್ರೆಂಡ್ಸ್, ಸಾಕಾಗೋಗಿತ್ತು. ಊಟನೇ ಬಿಟ್ಬಿಟ್ಟಿದೆ ನಾನಂತೂ. ಶಿವ ಮಾಡೋ ಗಂಜಿ ಅನ್ನ ಇಲ್ಲ ಮುಳ್ಳಕ್ಕಿ ಅನ್ನ ಅರ್ಧಂಬರ್ಧ ಬೆಂದಿರ್ತಿತ್ತು, ಅದ್ರ ಜೊತೆಗೆ ಮೊಸರು ಇಲ್ಲ ಟೊಮೊಟೊ ಗೊಜ್ಜು ಮಾಡ್ತಿತ್ತು. ಹಸಿ ಟೊಮೊಟೊ ಗೊಜ್ಜು ಕಿವುಚ್ಕೊಂಡ್ರೆ ಹೆಂಗಿರ್ತಿತ್ತು ಹಂಗೆ ಮಾಡ್ತಿತ್ತು. ಸಾಕಪ್ಪ ಸವೆಸ ಅನ್ಸ್ಬಿಟ್ಟಿತ್ತು. ಫೈನಲಿ ಇವತ್ತು ಮುದ್ದೆ ಮಾಡ್ಕೊಂಡೆ, ಸಮಾಧಾನ ಆಯಿತು. ಯಾವಾಗಲೇ ಮಾಡಿದ್ರು 3 ಮುದ್ದೆ ಆಗ್ತಾಯಿತ್ತು. 3 ಮುದ್ದೆ ಮಾಡ್ಕೋಬಾರ್ದು ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ತುತ್ತು ಎಕ್ಸ್ಟ್ರಾ ಕಟ್ಟಿ ಇಟ್ಟಿದ್ದೀನಿ ಸೈಡ್. ತರಕಾರಿ ಹಾಕ್ತಿರೋ ಹುರುಳಿಕಾಳು ಹುಳಿ ಮುದ್ದೆ ರೆಡಿ ಫ್ರೆಂಡ್ಸ್. ತಿಂತಿ ಟಾಮು? ಒಂದು ತುತ್ತು ತಿನ್ನೋ. ತರಕಾರಿ ಇರಲಿಲ್ಲ, ಆಲೂಗಡ್ಡೆ ಬದನೆಕಾಯಿ. ಸಾಂಬಾರು ಪುಡಿ ತಂದ್ಬಿಡೋಣ ನಾಳೆ. ಇದು ಯಾಕೋ ಸೆಟ್ ಆಗ್ತಾ ಇಲ್ಲ. ಭಾನುವಾರ ನಾಳೆ ರಜಾ ಇರ್ತೈತಲ್ಲ. ನಾಳೆ ಮಧ್ಯಾಹ್ನ ಹಂಗೆ ಹೋಗಿ ತಗೊಬಂದ್ಬಿಡೋಣ. ಅದು ಸೆಟ್ ಆಗ್ತಿಲ್ಲ, ಒಂಥರ ಸ್ಮೆಲ್ ಬರ್ತೈತೆ ಸಾರು. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 8 ಗಂಟೆ ಆಗ್ತಾ ಬಂತು, 7:15. ಶಿವ ಫ್ರೆಶ್ ಆಗ್ಬಿಟ್ಟು ಮಾಮೂಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಯ್ತು ಫ್ರೆಂಡ್ಸ್. ಹೋಗ್ಬಿಟ್ಟು ಬರೋಷ್ಟು ಟಿಪ್ ಟಾಪಾಗಿ ರೆಡಿಯಾಗಿರೋ ಅಂತ. ಎಲ್ಲಿಗೆ ಅಂದರೆ ತರಕಾರಿ ತರಕ್ಕೆ ಮತ್ತು ಹಾಸ್ಪಿಟ್ಲಿಗೆ ಫ್ರೆಂಡ್ಸ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದ ಇಲ್ಲ ಡೌಟು. ಈ ಥರ ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡಿರೋದು ನೋಡ್ಬಿಟ್ಟು, ನೀನು ನಾಟಕ ಮಾಡ್ತಿದ್ಯಾ, ನಿನಗೇನು ಆಗಲಿಲ್ಲ ಅಂತ ಹೇಳ್ತೈತೆ. ಏನಾದರೂ ಹುಷಾರಿಲ್ದಿದ್ದಾಗ ಚೆನ್ನಾಗಿ ರೆಡಿ ಆಗ್ಬಿಟ್ನಂದ್ರೆ ಹುಷಾರಾಗ್ಬಿಟ್ಲು, ಏನೂ ಇಲ್ಲ, ನಾಟಕ ಮಾಡ್ತಾವಳೆ, ಹುಷಾರಿಲ್ಲ ಅಂತ ಹಿಂಗೆ ಫಿಕ್ಸ್ ಆಗ್ಬಿಡ್ತೈತೆ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದ ಇಲ್ಲ ನೋಡಬೇಕು. ಮೊಬೈಲ್ ಇಟ್ಕೊಳ್ಳೋಕೆ ಆಗ್ತಿಲ್ಲ ಫ್ರೆಂಡ್ಸ್, ಕೈಯೆಲ್ಲ ವೈಬ್ರೇಷನ್ ಆಗ್ತಿತ್ತು, ಹಂಗಾಗ್ತಿದೆ. ಇಲ್ಲೇರೋ ಟಾಮು ಬರ್ತೀನಿ. ಕೊನೆಗೂ ದೇವಸ್ಥಾನದಿಂದ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಧೈರ್ಯ ಮಾಡೇ ಬಿಡ್ತು ಫ್ರೆಂಡ್ಸ್ ಶಿವಕುಮಾರ್. ಯಾಕೆ ಕರ್ಕೊಂಡು ಹೋಗಲ್ಲ ಶಿವ ಆಸ್ಪತ್ರೆಗೆ ಅಂದರೆ ಫ್ರೆಂಡ್ಸ್, ಯಾವಾಗಲೂ ಒಂದೇ ಜಪ ಮಾಡ್ತಾ ಇರ್ತಿದೆ. ಹೆಣ್ಮಕ್ಳು ನಮ್ಮ ಕಡೆ ಆಸ್ಪತ್ರೆಗೆ ಹೋಗೋದೇ ಇಲ್ಲ, ಮನೆಯಲ್ಲೇ ನೋಡ್ಕೋತಾರೆ, ಕಾಳು ತಿಂತಾರೆ, ತರಕಾರಿ ತಿಂತಾರೆ. ಇದೊಂದು ಮೂಢನಂಬಿಕೆ ಬಂದ್ಬಿಟ್ಟೈತೆ. ಆಗಿನ ಕಾಲದಲ್ಲಿ ಇತ್ತು, ಕಾಳು ತಿಂದರೆ ತರಕಾರಿ ತಿಂದರೆ ಸ್ಟ್ರಾಂಗ್ ಆಗೋದು. ಈಗ ನಾವು ಅಷ್ಟು ಸ್ಟ್ರಾಂಗ್ ಇಲ್ಲ. ಈಗ ಇರೋ ವಾತಾವರಣದಲ್ಲಿ, ಬೆಳೆಯೋ ತರಕಾರಿನಲ್ಲಿ, ಮೆಡಿಸನ್ಸಲ್ಲಿ ನಾವು ಅಷ್ಟು ಸ್ಟ್ರಾಂಗ್ ಆಗೋಕ್ಕೆ ಚಾನ್ಸೇ ಇಲ್ಲ. ಈಗ ನನಗೆ ಕೀಲುಗಳ ನೋವು ಜಾಸ್ತಿ ಫ್ರೆಂಡ್ಸ್. ಇತ್ತೀಚೆಗೆ 1-2 ತಿಂಗಳಿಂದನೂ ನಾನು ಸರಿಯಾಗಿ ವೀಡಿಯೋಸ್ ಆಗ್ತಿಲ್ಲ. ಮೇನ್ ಕಾರಣ ಇದೇನೆ. ಒಂದು ಮೊಬೈಲ್ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಜಾಸ್ತಿ ಕೈ ಶೇಕ್ ಆಗ್ತೈತೆ, ಒಂಥರ ಜ್ವರ ಬಂದಂಗೆ ಆಗ್ತೈತೆ ಬಾಡಿ ಎಲ್ಲ ಕೀಲುಗಳ ನೋವಿಗೆ. ಶಿವ ಕಂಜೂಸ್ ಬುದ್ಧಿಗೆ ನಾನು ಮನೇಲಿ ಎದ್ಬಿಟ್ರೆ ಮುಗೀತು, ಮುಂದೊಂದು ದಿನ ನನ್ನ ಕತೆ ಅಂದ್ಬಿಟ್ಟು ಆಸ್ಪತ್ರೆಗೆ ಧೈರ್ಯ ಮಾಡಿ ಹೋದೆ. BP ಚೆಕ್ ಮಾಡ್ತಿದ್ರು, ಅದು ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಗೊತ್ತಾಗಲಿಲ್ಲ ಫ್ರೆಂಡ್ಸ್. 120 ಇತ್ತು, ನಾರ್ಮಲ್ ಆಗಿತ್ತು ಅಂತ ಅನ್ಕೋತೀನಿ. ಆಮೇಲೆ ಡಾಕ್ಟ್ರ್ ಏನೇನೋ ಬರ್ಕೊಂಡ್ರು, ಅದೇನೋ ಬೆರಳಲ್ಗೂ ಇಟ್ಟರು. ನಾನು ಇದನ್ನೆಲ್ಲ ದುರ್ಗುಟ್ಕೊಂಡೇ ನೋಡ್ತಾ ಇದ್ದೆ. ನಾನು ಹಿಂಗೆ ಪದೇ ಆಸ್ಪತ್ರೆಗೆ ಬರೋದೆಲ್ಲ ಯಾಕೋ ಸೆಟ್ ಆಗಲ್ಲ. ಈ ಮಿಷಿನ್ಗಳೆಲ್ಲ ನಾನೇ ತಗೊಂಡು, ಡಾಕ್ಟ್ರ್ ಏನೇನು ಬರೀತಾರೆ ಅದೆಲ್ಲ ನಾನೇ ಕಲ್ತ್ಕೊಂಡು, ನಾನೇ ಇನ್ಮೇಲೆ ಟ್ರೀಟ್ಮೆಂಟ್ ನಾನೇ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡೆ. ಅಪ್ಪ ಸದ್ಯ ಡಾಕ್ಟ್ರ್ ಹ್ಯಾಂಡ್ ರೈಟಿಂಗ್ ಕಂಡಿಡಿಯೋಕ್ಕೆ ಆಗಲ್ಲ ಈ ಜನ್ಮದಲ್ಲಿ ನನಗೆ ಅನ್ಕೊಂಡೆ. ಫೈನಲಿ ನಮ್ಮ ಡಾಕ್ಟ್ರ್ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ಬಿಡ್ತು ಫ್ರೆಂಡ್ಸ್. ಇನ್ನೊಂದು 2-3 ಸಲ ಬಂದಂದರೆ ಪೂರ್ತಿ ಅರ್ಥ ಮಾಡ್ಕೊಂಡು ಡಾಕ್ಟ್ರೇಟ್ ತಗೋಬೋದು ನಾನು ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೊಟ್ವಿ. ಶಿವಾಗೆ ನನಗೆ ಇಂಜೆಕ್ಷನ್ ಹಾಕೋಕ್ಕೆ ಏನು ಆಸೆ ಅಂದರೆ ಫ್ರೆಂಡ್ಸ್, ಡಾಕ್ಟ್ರ್ ಇಂಜೆಕ್ಷನ್ ಹಾಕ್ಸ್ಕೋತೀರಾ ಅಂತ ಡೌಟಲ್ಲಿ ಕೇಳಿದ್ರು ನಾನು ಬೇಡ ಅನ್ನೋ ಗ್ಯಾಪಲ್ಲಿ ಹಾಕ್ರಿ ಅಂತೈತೆ. ಇನ್ನೊಂದ್ಸಲ ಬರಬಾರ್ದು ಆಸ್ಪತ್ರೆ ಕಡೆ ಅಂತ ಶಿವ ಪ್ಲ್ಯಾನ್ ಫ್ರೆಂಡ್ಸ್. ನನಗೆ ಭಯ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಗಡ್ಗಡ ಅಷ್ಟೇ. 3 ಸಹ ಬರ್ದಿದ್ರು ಫ್ರೆಂಡ್ಸ್. ಜಾಸ್ತಿ ಪೇಯ್ನ್ ಇದ್ದರೆ ಇದನ್ನು ಹಚ್ಕೊಂಡ್ರೆ ಸರಿ ಹೋಗ್ತಿತ್ತೆ ಅಂತ ಅಂದ್ಬಿಟ್ಟು ಇದೇ ನನ್ನ ಪಾಲಿನ ಇಂಜೆಕ್ಷನ್ ಫ್ರೆಂಡ್ಸ್. ಚುಚ್ಚಿಸ್ಕೊಂಡ್ರೂ ಸ್ಮೈಲ್ ಕೊಡೋದಂದರೆ ಇದೇ ಇರಬೇಕು ಫ್ರೆಂಡ್ಸ್. ಇಷ್ಟುದ್ದ ಇಂಜೆಕ್ಷನ್ನು
ಕಣ್ಣಲ್ಲಿ ನೀರೇ ಬರ್ತಿದೆ, ಸಹಿಸ್ಕೊಂಡು ಹಾಕ್ಸ್ಕೊಂಡೆ ಫ್ರೆಂಡ್ಸ್. ಸರಿ ಹೋಗ್ಬೇಕಂದ್ರೆ ಹಾಕ್ಸ್ಕೊಳ್ಳೇಬೇಕು ಅಂತ ಮೆಡಿಸನ್ ಎಲ್ಲ ತೊಗೊಂಡು ಡಾಕ್ಟರ್ನ ಯಾವ್ಯಾವ ತೊಗೋಬೇಕು ಮೆಡಿಸನ್ ಅಂತೆಲ್ಲ ಕೇಳಿಕೊಂಡು ಹಂಗೆ ಹೋದ್ವಿ ನಾವು ತರಕಾರಿ ಅಂಗಡಿಗೆ ಫ್ರೆಂಡ್ಸ್. ಇಷ್ಟೆಲ್ಲ ಮೆಡಿಸನ್ ತೊಗೊಳ್ತಾ ಇದ್ದೀವಿ ಅಂದರೆ ತರಕಾರಿ ಹಣ್ಣು ಅದು ಇದು ತಿನ್ನಬೇಕು ಅಂದ್ಬಿಟ್ಟು ಆದರೆ ಬರೀ ತರಕಾರಿ ಮಾತ್ರ ತೊಗೊಳೋದು ಫ್ರೆಂಡ್ಸ್. ನನಗೆ ಸೊರೆಕಾಯಿ ಅಂದರೆ ಜಾಸ್ತಿ ಇಷ್ಟ. ಶಿವ ಹೆಣ್ಣು ನೋಡ್ದಂಗೆ ನೋಡ್ತೈತೆ ಸೊರೆಕಾಯಿನ. ಇದು ಬೇಡ ಅದು ತಗೊಳ್ಳೋಣ, ಅದು ಬೇಡ ಇದು ತಗೊಳ್ಳೋಣ. ಯಪ್ಪ ಸಾಕಾಗೋಗ್ತೈತೆ ಶಿವ ಹತ್ರ. ಹೀರೆಕಾಯಿ ತರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಹೀರೆಕಾಯಿ ತೊಗೊಂಡೆ. ಮುಲ್ಲಂಗಿ ಅಂತೂ ಮೊದಲಿಗೆ ತರಲ್ಲ. ಅದಕ್ಕೆ ಎಲ್ಲ ಏನೇನು ತರಲ್ಲ ನಾನು ಶಿವ ಅದನ್ನೆಲ್ಲ ತೊಗೊಬಿಟ್ಟೆ ನಾನು. ಆಮೇಲೆ ಮೇಲೆ ಕಣ್ಣಾಯಿಸ್ದೆ. ಒಂದು ತಿಂಗಳಿಂದ ಆ ಟೇಬಲ್ ಮೇಲೆ ಕಣ್ಣಿತ್ತು ಫ್ರೆಂಡ್ಸ್ ನನಗೆ ಕುತ್ಕೊಳ್ಳೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ಮತ್ತು ತುಂಬ ಹೆಲ್ಪ್ ಆಗ್ತೈತೆ ನನಗೆ ಮನೆ ಕೆಲಸಕ್ಕೆಲ್ಲ. ಅದಕ್ಕೆ ಆ ಟೇಬಲ್ ಬೇಕೇ ಬೇಕು ಅಂದ್ಬಿಟ್ಟು ಕಾಲ್ಗೊಂದು ಬಿದ್ದಿಲ್ಲ ಶಿವಾಗೆ, ರೆಡಿ ಮಾಡಿಸೇಬಿಟ್ಟೆ ಫ್ರೆಂಡ್ಸ್. ಎತ್ಕೊಬರೋಕ್ಕಾಗಲಿಲ್ಲ, ಬೆಳಗ್ಗೆ ಎತ್ಕೊಬತ್ತೀನಿ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂತು. ನಾಳೆ ನಮ್ಮ ಮನೆಗೆ ಹೊಸ ಟೇಬಲ್ ಬರ್ತೈತೆ ಫ್ರೆಂಡ್ಸ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಬಂದೆ ಫ್ರೆಂಡ್ಸ್. ಫುಲ್ಲು ವೈಬ್ರೇಷನ್ ಆಗ್ತಿದೆ ಕೈ ಕಾಲೆಲ್ಲ. ಬೆಳಗ್ಗೆ ತಿಂದಿದ್ದು ಸ್ವಲ್ಪ ಅನ್ನ, ಈಗ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಬಿಟ್ಟಿದ್ದೀನಿ ಊಟ ಮಾಡಿದಿರಾನೆ, ಅದಕ್ಕೆ ವೈಬ್ರೇಷನ್ ಆಗ್ತೈತೆ. ಶಿವ ಊಟ ತಂದುಬಿಡ್ತೀನಿ ಇರೋ ನಿನಗೆ ಅಂತ ಹೋಗೈತೆ. ನಾನು ಶಿವಾಗ ಅನ್ನಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್, ಅದೇ ಸಾರಿಗೆ ಊಟನೂ ಸೇರ್ತಾ ಇಲ್ಲ ಫ್ರೆಂಡ್ಸ್. ಅನ್ನಕ್ಕಿಟ್ಟಿದ್ದೀನಿ ಶಿವಾಗೆ. ಸಾಂಬಾರು ಪುಡಿ ಚೆನ್ನಾಗಿಲ್ಲ ಫ್ರೆಂಡ್ಸ್, ಆ ಊಟ ತಿನ್ನೋಕ್ಕೆ ಆಗ್ತಾಯಿಲ್ಲ. ಶಿವ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತೈತೆ. ಅದಕ್ಕೆ ಊಟ ತಿನ್ಬಿಟ್ಟು ಆಮೇಲೆ ಈ ಲಗ್ಗೇಜ್ ಎಲ್ಲ ನಾನು ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಈ ಪರಿಸ್ಥಿತಿನ ನೋಡಿ ದುಃಖಗೊಂಡಿರುವ ಟಾಮ್ಸ್, ಈ ಕಡೆ ಮಕ್ಕ ತೋರ್ಸು ಟಾಮು. ಬೋ ಬಿಲ್ಡಪ್ ರಜೆ ಆಗ್ಬಿಡ್ತಾನೆ ಇವ್ನು ಬರ್ತಾ ಬರ್ತಾ. ಶಿವ ಊಟ ಏನು ಬೇಕು ಅಂದರೆ ಇವತ್ತು ಶನಿವಾರ ಮಾನ ಮರ್ಯಾದೆ ಬಿಟ್ಟು ನನಗೆ ಎಗ್ ರೈಸ್ ಬೇಕು ಅಂತ ಕೇಳಿದ್ದೀನಿ ಫ್ರೆಂಡ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅದು ಹೆಂಗೆ ಫ್ರೆಂಡ್ಸ್, ನಮ್ಮದು ಎಲ್ಲ ಒಂಥರ ಕಟ್ಟುಪಾಡುಗಳು. ಭಾನುವಾರ ಎಲ್ಲ ಚೆನ್ನಾಗಿ ನಾನ್ ವೆಜ್ ತಿನ್ನೋದಂತೆ, ಪ್ರಾಣಿ ಬಲಿ ಮಾಡಿಕೊಂಡು. ಸೋಮವಾರ ತಿನ್ನಲ್ಲ, ಶುಕ್ರವಾರ ತಿನ್ನಲ್ಲ. ಭಾನುವಾರ ತಿಂದ್ಮೇಲೆ ಬರ್ದೇ ಇರೋ ಪಾಪ, ಸೋಮವಾರ ಶುಕ್ರವಾರ ತಿಂದರೆ ಬಂದ್ಬಿಡ್ತೈತೆ ಪಾಪ ಕರ್ಮ. ಅದು ಏನೋ ಗೊತ್ತಿಲ್ಲ, ಆದರೂ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ. ಶುಕ್ರವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ ಅಂತ. ಒಟ್ನಲ್ಲಿ ತಿನ್ನಬೇಕು ಫ್ರೆಂಡ್ಸ್, ತಿನ್ನಬೇಕು. ಗಂಟ್ಲೆಲ್ಲ ಮೆಡಿಸಿನ್ ಸ್ಮೆಲ್ಲು, ಬರೀ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಕ್ಕೆ ಅಷ್ಟು ಬೇಗ ಸ್ಪ್ರೆಡ್ ಆಗಿಬಿಡ್ತಾವೆ ವೈರಸ್ ಥರ. ಅಪ್ಪ ನನ್ನ ಮುಖ ನೋಡಿದ ತಕ್ಷಣವೇ ಆ ಅಪ್ಪನೂ ಅಲ್ಲ ಹುಡುಗನೇ ಪಾಪ, ನನ್ನ ಏಜೇನೋ ಇರಬೇಕು. ಇಂಜೆಕ್ಷನ್ ಹಾಕ್ಸ್ಕೊತೀರಾ, ಬರಿತಾ ಇರ್ತೈತಿ ಇಂಜೆಕ್ಷನ್. ಹೋಟ್ಲಲ್ಲಿ ಎಗ್ ರೈಸ್ ಕಬಾಬ್ ತಿಂದು ಎಷ್ಟೋ ವರ್ಷಗಳೇ ಆಗೋಗಿತ್ತೇನೋ ಫ್ರೆಂಡ್ಸ್, ಇವಾಗ ತರಿಸ್ಕೊಂಡಿದ್ದೀನಿ. ಟೇಸ್ಟೇ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಊಟ ಅಂತೂ. ಈ ಥರ ಎಗ್ ರೈಸಲ್ಲಿ ಈರುಳ್ಳಿ ಇಟ್ಕೊಂಡು. ಶಿವ ತಿನ್ನಲ್ಲ ಫ್ರೆಂಡ್ಸ್ ಇವತ್ತು, ನಾನು ಟಾಮ್ ಇಬ್ಬರೇ ಕಬಾಬ್ ಇಟ್ಕೊಂಡು. ಆಗಲ್ಲ, ಸುಸ್ತು ಜಾಸ್ತಿ. ಸೂಪರ್ ಐತೆ. ಇಂಥ ಟೈಮಲ್ಲಿ ಹೊರಗಡೆಯಿಂದ ಫುಡ್ ತಂದುಕೊಟ್ರೆ ಏನಾದರೂ ರುಚಿ ಇರ್ತೈತೆ ಫ್ರೆಂಡ್ಸ್, ಮನೇಲಿ ಮಾಡೋಕ್ಕೆ ಕಷ್ಟ. ನಿಜ ಹೇಳ್ಬೇಕಾದ್ರೆ ಮನೇಲಿ ಮಾಡೋದು ಇದಕ್ಕಿಂತ ಟೇಸ್ಟ್ ಆಗಿರ್ತೈತೆ ಫ್ರೆಂಡ್ಸ್. ಇಂಥ ಟೈಮಲ್ಲಿ ಮನೇಲಿ ಮಾಡೋ ರಿಸ್ಕ್ ಮಾತ್ರ ತಗೋಬಾರ್ದು. ಊಟಕ್ಕೆ ಮುಂಚೆ ಒಂದು ಮಾತ್ರೆ ಹೇಳಿದ್ರು ಫ್ರೆಂಡ್ಸ್, ಇನ್ನು 2 ಮಾತ್ರೆ ಊಟ ಆದಮೇಲೆ. ಇದು ಹೆಂಗೈತೆ, ದೊಡ್ಡದಾಗೈತೆ. ಓಕೆ ಫ್ರೆಂಡ್ಸ್, ನನಗೆ ಈ ಥರ ಪ್ರಾಬ್ಲಮ್ ಐತೆ ಅಂತ ಮೊನ್ನೆ ನಿಮ್ಮ ಜೊತೆ ಹೇಳಿದ ತಕ್ಷಣ ನೀವು ಹೇಳಿದ್ರಿ ಫ್ರೆಂಡ್ಸ್, ವಿಟಮಿನ್ ಕಮ್ಮಿ ಆಗೈತೆ, ವಿಟಮಿನ್ನು ಅದೇನೋ ಐರನ್ನು ಅದು ಇದು ಟ್ಯಾಬ್ಲೆಟ್ ತಗೊಳ್ರಿ ಅಂತೆಲ್ಲ ಹೇಳಿದ್ರಲ್ಲ ಫ್ರೆಂಡ್ಸ್. ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ದು ಒಂದೇ, ಗ್ಯಾಸ್ಟ್ರಿಕ್ಕಿಂದ ಹಿಂಗಾಗೈತೆ ಅಂತ. ನಾನು ಅದೇ ಅಂದ್ಕೊಂಡೆ, ಎಷ್ಟೊಂದು ತರಕಾರಿ ಸೊಪ್ಪು ಕಾಳು ಎಲ್ಲ ತಿಂತೀವಿ, ವಿಟಮಿನ್ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸ್ ಇಲ್ವಲ್ಲ ನನಗೆ ಅಂತ ನಾನು ಅಂದ್ಕೊಂಡೆ ಫ್ರೆಂಡ್ಸ್. ನೋಡ್ತೀರಲ್ಲ ನೀವೇ ತರಕಾರಿ ಎಲ್ಲ ಎಷ್ಟು ತಿಂತೀನಿ ಅಂತ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಫ್ರೆಂಡ್ಸ್, ಇದು ನನಗೆ ಇಲ್ಲಿ ಕೆಲಸಕ್ಕೆ ಸೇರಿದಾಗಿಂದನೂ ಪ್ರಾಬ್ಲಮ್ ಐತೆ. ಆಮೇಲೆ ಗೊತ್ತಾಯಿತು ಪ್ರಾಬ್ಲಮ್ ಅಂತ. ತರಕಾರಿ ತಂದ್ವಿ ಫ್ರೆಂಡ್ಸ್. ಇಲ್ಲಿ ನಾನು ಹೋದರೆ ವೆರೈಟೀಸ್ ಆಫ್ ತರಕಾರೀಸ್ ತೊಗೊಬತ್ತೀನಿ. ಈಗ ತರಕಾರಿನೆಲ್ಲ ಎತ್ತಿಟ್ಬಿಟ್ಟು ಊಟ ಆದಮೇಲೆ ಮಾತ್ರೆ ಕೊಟ್ಟವ್ರಲ್ಲ ಫ್ರೆಂಡ್ಸ್, ಅದೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಬೇಕು ಮಾತ್ರೆ. ಇಲ್ಲಿ ಹಿಂದೆನೇ ತಿಂದೆ ಅಂದರೆ ಮುಗಿದೆಲ್ಲ ವಾಪಸ್ ಬರ್ತಿದ್ದೆ. ಅದಕ್ಕೋಸ್ಕರ ನಾನ್ ವೆಜ್ ತಿಂದ್ಬಿಟ್ಟು ನಾನು ಮಾತ್ರೆ ತಿಂತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಫ್ರೆಂಡ್ಸ್. ಡಾಕ್ಟ್ರನ್ನ ಕೇಳಿದ್ವಿ, ನಾನ್ ವೆಜ್ಜಿಗೂ ಮಾತ್ರೆಗಳಿಗೂ ಸಂಬಂಧ ಇರಲ್ವಂತೆ, ತಗೋಬೋದಂತೆ. ಅದಕ್ಕೆ ಶಿವ ತಂದು ಕೊಟ್ಟಿದ್ದಿಲ್ಲ ಅಂದರೆ ತಂದು ಕೊಡ್ತಾನೆ ಇರಲಿಲ್ಲ, 1 ವಾರ ತಿನ್ನಿಸ್ತಾ ಇರಲಿಲ್ಲ. ಬದನೆಕಾಯಿ, ಹತ್ತು ಬದನೆಕಾಯಿ 2 ಐತೆ ನೋಡಿ ಫ್ರೆಂಡ್ಸ್. ಉದ್ದ ಬದನೆಕಾಯಲ್ಲಿ 2 ಹಾಕಿ ಒಂದು ವಿಚಿತ್ರ ಬಾತ್ ಮಾಡ್ತೀನಿ, ಬದನೆಕಾಯಿ ಬಾತ್. ಹೊಟ್ಟೆನಲ್ಲಿ ಏನು ಸಮಸ್ಯೆ ಇದ್ರೂ ಸೊರೆಕಾಯಿ ಜ್ಯೂಸು, ಸೊರೆಕಾಯಿ ಸಾಂಬಾರು ತಿಂದರೆ ಸರಿ ಹೋಗ್ತಿತ್ತು. ಅದಕ್ಕೆ
ಹೀರೆಕಾಯಿ ಹಾಕಿ ಉಪ್ಸಾರು ಮಾಡಿದ್ರೆ ಸೂಪರಾಗಿರ್ತೈತೆ. ಸೋಮವಾರ ಇದೆ ನಮ್ಮನೆ ಸ್ಪೆಷಲ್ ಫ್ರೆಂಡ್ಸ್. ಮುಲ್ಲಂಗಿ ಅಂತೂ ನೀವು ಅಬ್ಸರ್ವ್ ಮಾಡಿದ್ದೀರಾ ಫ್ರೆಂಡ್ಸ್, ನಮ್ಮನೆ ಮುಲ್ಲಂಗಿ ಸಾರೇ ಮಾಡಲ್ಲ. ಗ್ಯಾಸ್ಟ್ರಿಕ್ಗೆ ಮುಲ್ಲಂಗಿ ಸಹ ಒಳ್ಳೇದು. ಅದಕ್ಕೆ ಶಿವ ತಿನ್ನಲ್ಲ ಇದನ್ನು. ಶಿವ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಾದರೂ ತಿನ್ನೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನನ್ನ ಫೇವ್ರೆಟ್ಟು ಹಾಗಲಕಾಯಿ ಫ್ರೆಂಡ್ಸ್. ಇದನ್ನು ಫ್ರೈ ಮಾಡಿ ಇಟ್ಬಿಟ್ಟು ತಿಂತಾರೆ, ಸೂಪರಾಗಿರ್ತೈತೆ. ಅದಕ್ಕೆ 5 ತಗೊಂಡೆ, 4 ಹೋದರೆ 2 ತರ್ತಿದ್ದೆ ಅಂತ. ನವಿಲು ಕೋಸು ಅಂದರೆ ನವ್ಕೋಲು, ಬೀಟ್ರೂಟ್ ಮೊನ್ನೆ 2 ತಂದಿತ್ತು ಫ್ರೆಂಡ್ಸ್. 2 ಏನಕ್ಕೂ ಸಾಲಲ್ಲ, ಪಲ್ಯಕ್ಕೂ ಸಾಲಲ್ಲ, ಏನಕ್ಕೂ ಸಾಲ. ಅದಕ್ಕೆ ಇನ್ನೇನು ತೊಗೊಂಡೆ ಜೊತೆಗೆ, ಚಪಾತಿ ಜೊತೆಗೆ ಮಾಡ್ಬೋದು ಅಂತ. ಇವತ್ತು ಒಂದಿನ ಅಷ್ಟೇ ಫ್ರೆಂಡ್ಸ್. ಹಿಂಗೆ ನಾಳೆಯಿಂದ ಸ್ವಲ್ಪ ಸ್ಟಡಿ ಆಗಿಬಿಡ್ತೀನಿ. ತೀರಾ ಕಷ್ಟ ಆಗ್ತಾಯಿತ್ತು 3-4 ದಿನದಿಂದ ನನಗೆ. ಮಾತ್ರೆ ಎಲ್ಲ ತೊಗೊಂಡು ವಿಕ್ಸ್ ಎಲ್ಲ ಹಚ್ಕೊಂಡು ಸ್ಟಡಿ ಆಗ್ತೀನಿ. ಇಷ್ಟೇ ತರಕಾರಿ ಫ್ರೆಂಡ್ಸ್ 200 ರೂಪಾಯಿ ಇಸ್ಕೊಂಡ್ರು. ಪರವಾಗಿಲ್ಲ ಅಂತ ಅನಿಸ್ತೈತೆ, ಆದರೂ ರೇಟ್ ಜಾಸ್ತಿನೇ. ತರಕಾರಿ ತಗೊಂಡು ತಿನ್ಬೇಕಂದ್ರೆ ಕಷ್ಟ ಫ್ರೆಂಡ್ಸ್. ಇದು ಅದು ಬೇರೆ ಅದೇನೇನೋ ಹಾಕಿ ಬೆಳೆದಿರ್ತಾರೆ ಬೇಗ ಬೆಳಿಬೇಕು ಅಂತ. ಇದರಲ್ಲಿ ವಿಟಮಿನ್ಸು ಅದು ಇದು ಏನೂ ಇರಲ್ಲ. ಆದರೂ ತರಕಾರಿ ತಿಂತಾ ಇದ್ದೀವಿ ಚೆನ್ನಾಗಿ ಅಂತ ತಗೊಂಡು ತಿನ್ನಬೇಕು ಅಷ್ಟೇ ಹೆಸ್ರಿಗೆ. ಓಕೆ ಫ್ರೆಂಡ್ಸ್, ಇವೆಲ್ಲ ಜೋಡಿಸಿಟ್ಬಿಟ್ಟು ಮಿಕ್ಕಿರೋ ಮತ್ತೆ ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀವಿ. ನಾಳೆ ಫ್ರೆಶ್ ಆಗಿ ಸಿಗ್ತೀನಿ ಫ್ರೆಂಡ್ಸ್. ನಾಳೆ ಮಾಡ್ತೀವಿ ಫ್ರೆಂಡ್ಸ್. ಎಂಡವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್.